ನಾನು ಆ ಟಾಪಿಕ್ಸ್ ಗಳನ್ನ ಮಾತ್ರ ಕ್ಲಿಯರ್ ಮಾಡ್ತೀನಿ. ಸರ್, ಇನ್ನು ಏನಂತಂದ್ ಹೇಳಿದ್ರೆ ಇನ್ನೊಂದ್ ಪ್ಲಾನ್ ಇದೆರೋ ಏನಂತಂದ್ ಹೇಳಿದ್ರೆ ಇವಾಗ ಹಿಸ್ಟ್ರಿ ಐತೆ ಗೊತ್ತಾ, ಹಿಸ್ಟ್ರಿ ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಮೇನ್ ಏನ್ ಕ್ವಶನ್ಸ್ ಗಳನ್ನ ಕೇಳ್ಬಹುದು. ಆಮೇಲೆ ಜಸ್ಟ್ ಟಾಪಿಕ್ಸ್ ಗಳನ್ನ ಅಂದ್ರೆ ಇವಾಗ ನೋಡ್ರಿ, ಗುಪ್ತರು, ಶಾತವಾಹನರು, ಆಮೇಲೆ ಬಾದಾಮಿ ಚಾಲುಕ್ಯರು, ಈಗ ಒಂದ್ ಕ್ಲಾಸ್ ಮಾಡಿದ್ರೆ ಬಾದಾಮಿ ಚಾಲುಕ್ಯರು, ಹರ್ಷವರ್ಧನ ಇದೆಲ್ಲ ಕೂಡಿ ಒಂದ್ ಕ್ಲಾಸ್ ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೌರ್ಯರು, ಕುಶಾನರು, ಆಮೇಲೆ ಇವರೆಲ್ಲ ಸೇರಿ ಒಂದ್ ಕ್ಲಾಸ್ ಆಗತ್ತೆ. ಆಮೇಲೆ ಶಾತವಾಹನರು ಒಂದು, ಆಮೇಲೆ ನೆಕ್ಸ್ಟ್ ರಾಷ್ಟ್ರಕೂಟರು, ಅವರು ಎಲ್ಲ ಸೇರಿ ಅಂತಂದ್ರೆ ಹಿಸ್ಟ್ರಿಲಿ ಒಂದು 10 ಕ್ಲಾಸಸ್ ಆಗತ್ತ ಟೋಟಲ್ ಎಲ್ಲಾನು. ಈಗ ನೋಡ್ರಿ, ನಾನು ಇವಾಗ ಹಿಸ್ಟ್ರಿನೇ ಮಾಡ್ತಿರೋದು. ಗವರ್ನರ್ಸು, ವೈಸ್ ರಾಯ್ಸು, ಅದಾದ ನಂತರ ಈಗ ಚಳುವಳಿ ಅಂತ ಬಂತು ಅಂತಂದ ಹೇಳಿದ್ರೆ ನಿಮ್ದು ಟೋಟಲ್ ಎಲ್ಲಾನೇ ಕಂಪ್ಲೀಟ್ ಆಯ್ತು. ಮಾಡರ್ನ್ ಹಿಸ್ಟ್ರಿನೇ ಟೋಟಲ್ ಎಲ್ಲಾನು ಕಂಪ್ಲೀಟ್ ಆಯ್ತು. ಇವಾಗ ಇನ್ನೊಂದ್ ಸ್ವಲ್ಪ ನೀವು ಸ್ವಲ್ಪ ಎಲ್ಲಾದ್ರೂ ಓದ್ಕೊಂಡ್ರಿ ಅಂತಂದ ಹೇಳಿದ್ರೆ ಈ ರೀತಿ ಕವರ್ ಮಾಡಿಕೊಡಿ ಅಂತಂದ ಹೇಳಿದ್ರೆ ಹಿಸ್ಟ್ರಿ, ಆಮೇಲೆ ಪಾಲಿಟಿ, ಆಮೇಲೆ ಜಿಯೋಗ್ರಫಿ, ಆಮೇಲೆ ಎಕನಾಮಿಕ್ಸ್ ವಿತ್ ಜಿ ಕೆ ಪಾಯಿಂಟ್ಸ್, ವಿತ್ ಜಿ ಕೆ ಏನ್ ಕ್ವಶನ್ ಕೇಳಬಹುದು ಅಷ್ಟೇ ಎಲ್ಲಾನು ಕವರ್ ಮಾಡ್ಕೊಡ್ತೀನಿ. ಅದಾದ ನಂತರ ಉಳಿದಿದ್ನೆಲ್ಲ ನೀವು ಸ್ಟಡಿ ಮಾಡ್ಬೇಕು. ಎಸ್, ಸೊ ಎಲ್ರು ಕಮೆಂಟ್ ಹಾಕ್ರಿ. ಆಮೇಲೆ ಕೇಳಿರೋ ಕ್ವಶನ್ಸ್ ಗಳಿಗೆ ಎಲ್ರು ಆನ್ಸರ್ ಮಾಡ್ಬೇಕು. ನೋಡೋಣ ನನ್ ಸ್ಟೂಡೆಂಟ್ಸ್ ಎಷ್ಟ್ ಜನ ಇದೀರಿ. ಆ ಹೋಗ್ಲ್ರ, ನಾನು ಅಷ್ಟೊಂದು ಕೇಳ್ಕೊಂತ ಇದೀನಿ ಅಂತಂದ್ ಹೇಳ್ಬಿಟ್ಟು ಆದ್ರೂ ಆನ್ಸರ್ಸ್ ಗಳನ್ನ ಹಾಕ್ರಿ ನಾ ಕೇಳೋ ಕ್ವಶನ್. ಎಸ್, ಇಲ್ಲಿ ನೋಡ್ರಿ, ಏನೇನಾಯ್ತು 1857ರಲ್ಲಿ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಉಂಟಾಗತ್ತ. ಸೊ ಅಲ್ಲೆಲ್ಲ ಬಂದೂಕುಗಳಿಗೆ ಏನ್ ಮಾಡ್ಕೊಡ್ತಿದ್ರು ಅಂತಂದ್ ಹೇಳಿದ್ರೆ ಮಾಂಸಗಳನ್ನ, ಹಸುಗಳದ್ದು, ಪ್ರಾಣಿಗಳ ಮಾಂಸವನ್ನ ಮೆತ್ತಾ ಇದ್ರು. ಸೊ ಅದನ್ನ ಹಲ್ಲಿಂದ ತೆಗಿಬೇಕಿತ್ತು. ಆಮೇಲೆ ಬುಲೆಟ್ ಅನ್ನ ಹಾಕಿ ಫೈರ್ ಮಾಡ್ಬೇಕಿತ್ತು. ಇದೇನಂತಂದ್ ಹೇಳಿದ್ರೆ ಕೆಲವೊಂದು ಸಂಪ್ರದಾಯಗಳಿಗೆ ಸರಿ ಅನಿಸ್ಲಿಲ್ಲ, ವಿರೋಧ ಮಾಡ್ತಾರ. ಅದ್ರಲ್ಲಿ ತುಂಬಾ ಒಬ್ಬ ಇಂಪಾರ್ಟೆಂಟ್ ಯಾರಂತಂದ್ ಹೇಳಿದ್ರೆ ಸೈನಿಕ ಮಂಗಲ್ ಪಾಂಡೆ. ಇವು ಮಂಗಲ್ ಪಾಂಡೆ ಏನ್ ಮಾಡ್ತಪ್ಪ ಅಂತಂದ್ ಹೇಳಿದ್ರ ಒಬ್ಬ ಅಧಿಕಾರಿಯನ್ನ ಕೊಂದಾಕ್ ಬಿಡ್ತಾನ, ಶೂಟ್ ಮಾಡಿ ಕೊಂದಾಕ್ತಾನ. ಅಲ್ಲಿಂದ ಸ್ಟಾರ್ಟ್ ಆಗಿರೋ ಒಂದು ದಂಗೆ ಬೇರೆ ಬೇರೆ ಕಡೆಗಳಲ್ಲಿ ಏನಂತಂದ್ ಹೇಳಿದ್ರೆ ಸ್ಟಾರ್ಟ್ ಆಗತ್ತೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಎಲ್ಲೆಲ್ಲಿ ಯಾವ್ಯಾವ ದಂಗೆಗಳಾದವು ಅಂತಂದ್ ಹೇಳಿ. ಆ ದಂಗೆಗಳದ್ದು ನೇತೃತ್ವವನ್ನು ಯಾರು ವಹಿಸಿದ್ರು ಅಂತ ನೋಡ್ರಿ. ಆಮೇಲೆ ಅದಾದ ನಂತರ ನೆಕ್ಸ್ಟ್ ಸೊ ಆಕ್ಟ್ ಗಳು ಬರ್ತಾವ. ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಎಲ್ಲಾರನು ಸೈಲೆಂಟ್ ಮಾಡಿಬಿಡ್ತಾರ. ಬ್ರಿಟಿಷ್ ರಾಣಿ ಅಧಿಕಾರಕ್ಕೆ ಬರ್ತಾಳ. ಹಲವಾರು ಏನಂತಂದ್ರೆ ರಿಫಾರ್ಮ್ಸ್ ಗಳನ್ನ ತಗೊಂಡ್ ಬರ್ತಾರ. ಇದೆಲ್ಲ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ ನಮ್ ಭಾರತಕ್ಕೆ ಸ್ವತಂತ್ರ ಬೇಕಲ್ಲ, 1885ರಲ್ಲಿ ಒಂದು ರಾಷ್ಟ್ರೀಯತೆಯನ್ನ ಹುಟ್ಟಾಕ್ಸ್ಬೇಕು ಅಂತಂದ ಹೇಳಿ ಸೊ ಕೆಲವು ಜನ ಏನ್ ಮಾಡ್ತಾರಂತ ಟ್ರೈ ಮಾಡಿ, ಇಲ್ಲಿದ ನೋಡ್ರಿ, ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಇವ್ ಏನ್ ಮಾಡ್ತಾ ಅಂತಂತ ಹೇಳಿದ್ರ ಎ.ಓ. ಹ್ಯೂಮ್ ಅಂತ ಹೇಳ್ತೀವಿ ಇವನನ್ನ. ಸೊ ಇವ್ರ ಏನ್ ಮಾಡ್ತಾನಂತಂದ ಹೇಳಿದ್ರೆ ಒಂದು ದೊಡ್ಡ ಸಂಘವನ್ನ ಕಟ್ತಾರ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತೀವಿ, INC ಅಂತ ಕರಿತೀವಿ. ಸೊ ಇದೆಲ್ರಿಗೂ ಇಷ್ಟು ಏನಂತಂದ್ರೆ ಇನ್ ಕ್ವಶನ್ ನಾನು ಕೇಳಿದ್ದೆ. ಆಮೇಲೆ ಪ್ರತಿ ವರ್ಷ ಏನ್ ಮಾಡ್ತಾರ ಅಂತಂತ ಹೇಳಿದ್ರೆ ಇವರು ಅಧಿವೇಶನಗಳನ್ನ ಮಾಡ್ಬಿಟ್ಟು ಸೊ ಭಾರತೀಯರಲ್ಲಿ ಒಂದೇನಂತಂದ ಹೇಳಿದ್ರೆ ಬ್ರಿಟಿಷ್ ಗೌರ್ಮೆಂಟ್ ಏನ್ ಮಾಡ್ತಾ ಐತೆ, ಅವ್ರ ರೂಲ್ಸ್ ಗಳನ್ನ ಏನೇನ್ ತಗೊಂಡ್ಬಂದಿದಾರ, ಇವು ಸರಿ ಇಲ್ಲ, ಭಾರತ ಏನಂತಂದ ಹೇಳಿದ್ರೆ ಒಂದು ಸ್ವತಂತ್ರ ದೇಶ ಆಗ್ಬೇಕು ಅಂತಂದ ಹೇಳಿ ಮನೋಭಾವನೆಯನ್ನ ಆಮೇಲೆ ರಾಷ್ಟ್ರೀಯತೆಯನ್ನ ಇವರೆಲ್ಲ ತುಂಬ್ತಾ ಇದ್ರು. ಸೊ ಎಲ್ಲಿ ಏನೇನಾಗತ್ತೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಇದನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ 1885 ಅಂದ್ರ ಸ್ಥಾಪನೆ ಆದ ನಂತರ ಫಸ್ಟ್ ಅಧಿವೇಶನವನ್ನ ಪುಣೆದಾಗ ಇಡ್ಬೇಕಂತ ಅನ್ಕೊಂತಾರ. ಬಟ್ ಅದ್ರಲ್ಲಿ ಏನಾಗತ್ತಂದ್ರೆ ಪ್ಲೇಗ್ ರೋಗ ಬಂದ್ಬಿಡುತ್ತ. ಏನ್ ಬರುತ್ತಾ, ಪ್ಲೇಗ್ ರೋಗ. ಪ್ಲೇಗ್ ರೋಗ ಬಂದ ತಕ್ಷಣ ಅಲ್ಲಿನ್ ಸರಿ ಹೋಗಂಗಿಲ್ಲ ಅಂತಂದ್ ಹೇಳ್ಬಿಟ್ಟು ಮುಂಬೈ ಒಳಗಡೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಫಸ್ಟ್ ಅಧಿವೇಶನ ಮಾಡ್ತಾರ. ಅದ್ರ ಅಧ್ಯಕ್ಷರು ಯಾರಾಗ್ತಾರ ಅಂತ ಹೇಳಿದ್ರೆ WC ಬ್ಯಾನರ್ಜಿ ಅವರು ಅದ್ರದ ಅಧ್ಯಕ್ಷರಾಗ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೇನೇನಾಗತ್ತ, 1800 ಪ್ರತಿ ವರ್ಷನೂ ಅಧಿವೇಶನಗಳು ನಡೀತಾವ. ಬಟ್ ಅದ್ರ ನಮಗೆ ಏನ್ ಇಂಪಾರ್ಟೆಂಟ್ ಟೋಟಲ್ ಆಗಿ ಯಾವ್ಯಾವ್ದ್ರಲ್ಲಿ ಏನೇನ್ ಚೇಂಜಸ್ ಆಯ್ತು ಅಂತಂದ ಹೇಳಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗೋದಿಲ್ಲ ಅಂತಂದ ಹೇಳಿದ್ರ 1907ರಲ್ಲಿ. ಸೊ 1907ರಲ್ಲಿ ಏನಾಗತ್ತ ಅಂತಂದ ಹೇಳಿದ್ರ ಸೂರತ್ ಒಡಕು ಉಂಟಾಗತ್ತ. ಅದನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಟ್ ಆದ್ರೆ ಇಲ್ಲಿ ನ್ಯಾಷನಲ್, ಇಲ್ಲಿ ನಮ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ ಅಧಿವೇಶನಗಳು, ಅದಾದ ನಂತರ ನೆಕ್ಸ್ಟ್ ಯಾರ್ ಅಧ್ಯಕ್ಷರಾಗಿದ್ರು. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ 1922 ಒಂದ್ ಅಧಿವೇಶನ ನಡೆಯುತ್ತಾ, ಅಲ್ಲಿ ಎಲ್ಲಿ ನಡೆಯುತ್ತಂತ ನನಗೂ ಗೊತ್ತಿಲ್ಲ, ನೀವು ಸರ್ಚ್ ಮಾಡ್ರಿ. ಸೊ ಅದ್ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸರೋಜಿನಿ ನಾಯ್ಡು ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅಧ್ಯಕ್ಷರಾಗ್ತಾರ. ಸೊ ಭಾರತದ ಮೊದಲ ಮಹಿಳೆ ಏನಂತಂದ ಹೇಳಿದ್ರೆ ಅಧ್ಯಕ್ಷರಾಗ್ತಾಳ. ಅದನ್ನು ಕ್ವಶನ್ ಕೇಳಿದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 1917ರಲ್ಲಿ ಏನಂತಂದ ಹೇಳಿದ್ರೆ ಸೊ ಒಂದು ಅಧಿವೇಶನ ನಡೀತಾ, ಅದು ಎಲ್ಲಿ ನಡೆಯುತ್ತೆ ಅಂತ ನೋಡ್ರಿ, ಆನ್ಸರ್ ಹಾಕ್ರಿ. ಸೊ ಅದ್ರಲ್ಲಿ ಯಾರಂತಂದ ಹೇಳಿದ್ರೆ ಆನಿ ಬೆಸೆಂಟ್ ಅವ್ರು ಏನಂತಂದ ಹೇಳಿದ್ರೆ ಅಧ್ಯಕ್ಷರಾಗ್ತಾರ. ಮೊದಲ ಮಹಿಳೆ, ಫಾರಿನ್ ಆಮೇಲೆ ಇಂಡಿಯಾ ಸೇರ್ಬಿಟ್ಟು ಮೊದಲ ಮಹಿಳೆ ಇದು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಆನಿ ಬೆಸೆಂಟ್. ಭಾರತದ ಯಾವ ಮೊದಲ ಮಹಿಳೆ ಅಂತ ಕೇಳಿದ್ರು ಅಂತಂದ ಹೇಳಿದ್ರೆ ಸರೋಜಿನಿ ನಾಯ್ಡು ಅಂತಂತ ಹೇಳ್ಬೇಕು.
ಆಮೇಲೆ ನೆಕ್ಸ್ಟ್ ನೋಡ್ರಿ 1924ರಲ್ಲಿ ಬೆಳಗಾವಿ ಒಳಗಡೆ ಏನಂತಂದ ಹೇಳಿದ್ರೆ ಅಧಿವೇಶನ ನಡೆಯುತ್ತಾ. ಈ ಬೆಳಗಾವಿ ಒಳಗಡೆ ಮಹಾತ್ಮ ಗಾಂಧೀಜಿ ಅವರು ಅಂದ್ರೆ ಏಕೈಕ ಅಧಿವೇಶನದಲ್ಲಿ ಭಾಗವಹಿಸಿದ್ದು, ಆದ್ಮೇಲೆ ಅಧ್ಯಕ್ಷರಾಗಿದ್ದು ಯಾವ್ದು ಅಂತಂದ ಹೇಳಿದ್ರೆ ಬೆಳಗಾವಿ ಅಧಿವೇಶನ 1924ರಲ್ಲಿ ಏನಾಗತ್ತಂದ್ರ ಸ್ಟಾರ್ಟ್ ಆಗತ್ತ. ಸೊ ಈ ತರ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದಾದ ನಂತರ 1929ರಲ್ಲಿ ಸ್ವರಾಜ್ ಘೋಷಣೆ, ಪೂರ್ಣ ಸ್ವರಾಜ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 1938ರಲ್ಲಿ ಅನ್ಕೊಂತೀನಿ, ಕರೆಕ್ಟ್ ಆಗಿ ಚೆಕ್ ಮಾಡಿ. 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವ್ರು ಏನಂತಂದ ಹೇಳಿದ್ರೆ ಶಿರಪುರ್ ಅಂತಂದ ಹೇಳಿ, ಶಿರಪುರದ ಅಧ್ಯಕ್ಷ, ಅದು ಏನೇನೋ ಬರ್ತಾವ ನೋಡ್ರಿ, ಅವ್ರದ್ದು ಅಧ್ಯಕ್ಷರಾಗ್ತಾರ. ಈ ರೀತಿಯಾಗಿ ಹಲವಾರು ಅಧಿವೇಶನಗಳು ನಡೀತಾವಲ್ಲ, ಆ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ ಹೇಳಿ ನೀವು ನೋಡ್ಕೊಳ್ಬೇಕು. ಆದ್ಮೇಲೆ 1907ರಲ್ಲಿ ಏನೇನಾಗತ್ತಂತ ಅವ್ನ ಆಮೇಲೆ ನೋಡೋಣ, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲಾರ್ಡ್ ಕರ್ಜನ್ ಏನಂತಂದ ಹೇಳಿದ್ರೆ ವೈಸ್ ರಾಯ್ ಆಗಿ ನಮ್ಮ ಇಂಡಿಯಾಕ್ ಬಂದಿರ್ತಾನ. ಸೊ ಬ್ರಿಟಿಷ್ ರೂಲ್ ನ ಎಲ್ಲ ಮೇಂಟೈನ್ ಮಾಡ್ತಿರ್ತಾನ. ಇವ್ರದ್ದು ಏನಂತಂದ ಹೇಳಿದ್ರೆ ಡಿವೈಡ್ ಅಂಡ್ ರೂಲ್ ಅಂತಂದ ಹೇಳಿ, ಒಡೆದು ಆಳುವ ನೀತಿ ಅಂತಂದ ಹೇಳ್ತೀವಿ. ಕನ್ನಡದಾಗ ಏನಂತ ಹೇಳ್ತೀವಿ ಅಂದ್ರೆ ಒಡೆದು ಆಳುವ ನೀತಿ. ಅಂದ್ರೆ ಇವಾಗ ಇಬ್ಬರು ಜನ ಇದ್ರು ಅಂತಂದ ಹೇಳಿದ್ರೆ ಇವ್ರ ಮಿಡಲ್ ಹೋಗ್ಬಿಟ್ಟು ಅವ್ರಿಗಿಬ್ರಿಗೆ ಜಗಳ ಹಚ್ಚಿ ಒಬ್ಬರನ್ನ ಸೋಲಿಸ್ಬಿಟ್ಟು ಇನ್ನೊಬ್ಬನ ಏನಂತ ಅಧೀನದಲ್ಲಿ ಒಡೆದು ಆಳುವ ನೀತಿ ಅಂತಂದ ಹೇಳ್ತೀವಿ ಇದನ್ನ. ಸೊ ಇದೆಲ್ಲ ನಾರ್ಮಲ್ ಆಗಿ ಏನಂತಂದ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ಬಂಗಾಳ ಒಳಗಡೆ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಚಳವಳಿಗಳಾಗ್ತಾ ಇರ್ತಾವ, ಮೇನ್ ಸೆಂಟರ್ ಅದೇ ಇರುತ್ತ. ಇದನ್ನ ಗುರುತಿಸ್ಕೊಂಡು ಲಾರ್ಡ್ ಕರ್ಜನ್ ಇದ್ದ ಏನ್ ಮಾಡ್ತಾನ ಅಂದ್ರೆ ಇವ್ರನ್ನ ಒಡೆದ್ ಬಿಡೋಣ ಅಂತಂದ ಹೇಳ್ಬಿಟ್ಟು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ, ಇದು ಪಶ್ಚಿಮ ಬಂಗಾಳ ಆಮೇಲೆ ಇದು ಪೂರ್ವ ಬಂಗಾಳ ಅಂತಂದ ಹೇಳಿ ಎರಡು ಡಿವೈಡ್ ಮಾಡ್ತಾನ. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಜಾಸ್ತಿ ಇದ್ರೆ ಪೂರ್ವ ಬಂಗಾಳದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಇದನ್ನ ಡಿವೈಡ್ ಮಾಡಿ ನೀವು ಸಪರೇಟ್ ಆಗ್ರಿ, ನಿಮ್ಗೆ ಸಪರೇಟ್ ಎಲ್ಲ ಏನಂತಂದ ಹೇಳಿದ್ರೆ ಮತಗಡ್ಡೆಗಳು ಬೇಕು, ಸಪರೇಟ್ ಲೀಡರ್ಸ್ ಬೇಕು ಅಂತಂದ ಹೇಳಿ ಅವ್ರಲ್ಲಿ ಏನಂತಂದ ಹೇಳಿದ್ರೆ ಮನದಲ್ಲಿ ತುಂಬಿಟ್ಟು ಡಿವೈಡ್ ಮಾಡಿಬಿಡ್ತಾನ. 1905 ಅಕ್ಟೋಬರ್ 16ರಂದು ಏನಂತಂದ ಹೇಳಿದ್ರೆ ಬಂಗಾಳದ ವಿಭಜನೆ ಆಗತ್ತ. ಇದನ್ನ ತುಂಬಾ ಸಾರಿ ಕ್ವಶನ್ ಕೇಳಿದಾರೆ PSI PC SSC ಒಳಗಡೆ. 16 ಅಕ್ಟೋಬರ್ 1905ರಲ್ಲಿ ಏನಾಗತ್ತ ವಿಭಜನೆ ಆಗತ್ತ, ಪಾರ್ಟಿಷನ್ ಆಗತ್ತ. ಸೊ ಆನ್ ದ ಬೇಸಿಸ್ ಆಫ್ ರಿಲಿಜನ್, ಹಿಂದೂಗಳು ಆಮೇಲೆ ಮುಸ್ಲಿಂ ಅಂತಂದ ಹೇಳಿ ಡಿವೈಡ್ ಮಾಡ್ಬಿಡ್ತಾನ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇಲ್ಲಿಂದ ಏನಂತಂದ ಹೇಳಿದ್ರೆ ಈ ತರ ಆದ್ರೆ ಸರಿ ಹೋಗಂಗಿಲ್ಲ ಅಂತಂದ ಹೇಳಿ ಹಲವಾರು ಚಳುವಳಿಗಳು ಏನಂತಂದ ಹೇಳಿದ್ರೆ ಸ್ಟಾರ್ಟ್ ಆಗ್ತಾವ ನಮ್ಮ ಭಾರತದಲ್ಲಿ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಚಳುವಳಿ ಯಾವ್ದು ಹುಟ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ ಸ್ವದೇಶಿ ಚಳುವಳಿ ಅಂತಂದ ಹೇಳ್ತೀವಿ. ಏನಿದು 1905ರಲ್ಲಿ ಸ್ವದೇಶಿ ಚಳವಳಿ ಅಂದ್ರೆ ಸ್ವ ಅಂತಂದ ಹೇಳಿದ್ರೆ ಸೆಲ್ಫ್, ನಮ್ಮದ್ ನಾವೇ ಸ್ವ ಅಂತಂದ ಹೇಳ್ತೀವಿ. ಅದಾದ ನಂತರ ದೇಶ ಅಂತಂದ ಹೇಳಿದ್ರೆ ಕಂಟ್ರಿ, ಸ್ವದೇಶಿ ಅಂತಂದ ಹೇಳಿದ್ರೆ ನಮ್ಮಲ್ಲಿ ನಾವೇ ಅಂತಂದ್ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ ಭಾರತದಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳನ್ನೇ ನಾವು ಯೂಸ್ ಮಾಡ್ಬೇಕು. ಬ್ರಿಟಿಷರಿಂದ ಏನೇನ್ ಬರ್ತಿದ್ವಲ್ಲ ಫಸ್ಟ್ಗೆ, ಇವಾಗ ನಮ್ ಕಡೆಯಿಂದ ಹತ್ತಿ ತಗೊಂಡ್ ಹೋಗ್ತಿದ್ರು, ಆ ಕಡೆಯಿಂದ ಡ್ರೆಸ್ ಗಳು ಬರ್ತಾ ಇದ್ವು. ನಮ್ಮಲ್ಲಿರೋ ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಂತಂದ ಹೇಳಿದ್ರೆ ಪಾತಾಳಕ್ ಹೋಗಿತ್ತು, ಯಾರು ತಗೊಂತಾ ಇರ್ಲಿಲ್ಲ. ಎಲ್ಲ ಏನಂತಂದ ಹೇಳಿದ್ರೆ ಬ್ರಿಟಿಷರಿಂದ. ಇವಾಗ ರೀಸೆಂಟ್ಲಿ ಮೋದಿ ಕೂಡ ಏನ್ ಮಾಡಿದಾರೆ ನೋಡ್ರಿ, ಸ್ವದೇಶಿ ಮೂವ್ಮೆಂಟ್. ಅದು ಕೂಡ ಮೋದಿ ಏನ್ ಮಾಡಿದ್ರ ಅಂತಂದ ಹೇಳಿದ್ರೆ ಚೀನಾದ ಏನಂತಂದ ಹೇಳಿದ್ರೆ ಒಂದ್ ಪ್ರಾಡಕ್ಟ್ ಯೂಸ್ ಮಾಡೋಂಗಿಲ್ಲ, ಬೈಕಾಟ್ ಮಾಡ್ಬೇಕು ಅಂತಂದ ಹೇಳಿದ್ರೆ. ಸೇಮ್ ಅದೇ ತರ ಬ್ರಿಟಿಷರಿಂದ ಬರುವಂತಹ ವಸ್ತುಗಳನ್ನ ಬಿಟ್ಬಿಟ್ಟು ಏನ್ ಮಾಡ್ಬೇಕು, ಓನ್ಲಿ ಭಾರತದಲ್ಲಿ ಉತ್ಪಾದನೆ ಆದಂತಹ ವಸ್ತುಗಳನ್ನ ನೀವು ಯೂಸ್ ಮಾಡ್ಕೋಬೇಕಂತಂದೇಳಿ ಸೊ ಏನ್ ಮಾಡ್ತಾರೆ ಅಂದ್ರೆ ಈ ಚಳವಳಿಲಿ ಸ್ಟಾರ್ಟ್ ಆಗತ್ತ. ಸೊ ಇದ್ರಲ್ಲಿ ಮೇನ್ ತುಂಬಾ ಇಂಪಾರ್ಟೆಂಟ್ ಯಾರು ಅಂತಂದ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕರು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲಾಲಾ ಲಜಪತ್ ರಾಯ್, ತುಂಬಾ ಇಂಪಾರ್ಟೆಂಟ್. ಲಾಲಾ ಲಜಪತ್ ರಾಯ್, ಆಮೇಲೆ ಬಿಪಿನ್ ಚಂದ್ರ ಪಾಲ್, ಲಾಲ್ ಬಾಲ್ ಪಾಲ್ ಅಂತಂದ ಹೇಳ್ತೀವಿ. ಆಮೇಲೆ ಅವ್ರ ಜೊತೆಗೆ ಇನ್ನೊಬ್ರು ಯಾರು ಅಂತಂದ ಹೇಳಿದ್ರೆ ಅರವಿಂದ್ ಘೋಷ್ ಅಂತಂದ ಹೇಳ್ತೀವಿ. ಇವರು ತೀವ್ರಗಾಮಿಗಳು. ಇವರೆಲ್ಲ ಏನಂತಂದ ಹೇಳಿದ್ರೆ ತೀವ್ರಗಾಮಿಗಳು, ಹಿಂಸಾತ್ಮಕ ಚಟುವಟಿಕೆಗಳನ್ನ ಮಾಡ್ಬಿಟ್ಟು ಏನಂತಂದ ಹೇಳಿದ್ರೆ ಸೊ ಬೈಕಾಟ್ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಸ್ವದೇಶಿ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತಾ, ಎಲ್ಲಾನು ಬೈಕಾಟ್ ಮಾಡ್ಬೇಕು. ಓನ್ಲಿ ಬ್ರಿಟಿಷ್ ಗೂಡ್ಸ್ ಗಳನ್ನ ಅಂತಂದ ಹೇಳಿದ್ರೆ ಬ್ರಿಟಿಷರಿಂದ ಬರುವಂತಹ ವಸ್ತುಗಳನ್ನ ಬೈಕಾಟ್ ಮಾಡ್ಬೇಕು. ಓನ್ಲಿ ಇಂಡಿಯನ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕಂತಂದ ಹೇಳ್ತಾರ. ಸೊ 1906ರಲ್ಲಿ ಏನಂತಂದ ಹೇಳಿದ್ರೆ ಮತ್ತೊಂದು ಅಧಿವೇಶನ ನಡೆಯುತ್ತಾ, ಕಾಂಗ್ರೆಸ್ ಅಧಿವೇಶನ. ಎಲ್ಲಿ ಅಂತಂದ ಹೇಳಿದ್ರೆ ಕೋಲ್ಕತ್ತಾದೊಳಗಡೆ. ಸೊ ಅದರದ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರ ಅಂತಂದ ಹೇಳಿದ್ರೆ ದಾದಾಬಾಯಿ ನವರೋಜಿ ಅವರು. ಯಾರಪ್ಪ ಅಂತಂದ ಹೇಳಿದ್ರೆ ದಾದಾಬಾಯಿ ನವರೋಜಿ ಅವ್ರ ಏನಂತಂದ ಹೇಳಿದ್ರೆ ಅಧ್ಯಕ್ಷತೆಯನ್ನ ವಹಿಸಿರ್ತಾರ. ಸೊ ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಈ ಸ್ವದೇಶಿ ಮೂವ್ಮೆಂಟ್ ಗೆ ಫುಲ್ ಸಿಗ್ನಲ್ ಕೊಟ್ಬಿಡ್ತಾರ. ಇನ್ನೇನ್ ಮಾಡೋದ, ಸೊ ಎಲ್ಲಾನು ಏನಂತಂದ ಹೇಳಿದ್ರೆ ಬೈಕಾಟ್ ಮಾಡ್ಬಿಟ್ಟು ಓನ್ಲಿ ಇಂಡಿಯನ್ ಅಷ್ಟೇ ಯೂಸ್ ಮಾಡೋಣ ಅಂತಂದ ಹೇಳಿ ಆ ಅಧಿವೇಶನದಲ್ಲಿ ಹೇಳ್ಬಿಡ್ತಾರ. ಒಂದ್ ಹೊಸ ಏನಂತಂದ ಹೇಳಿದ್ರೆ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲಿಂದ. ಸೊ ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಗಣಪತಿ ಮತ್ತು ಶಿವಾಜಿ ಜಯಂತಿಗಳನ್ನ ಸ್ಟಾರ್ಟ್ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್
ಕ್ವಶನ್ಸ್ ಗಳನ್ನ ಕೇಳಿದಾರ. ಗಣಪತಿ ಮತ್ತು ಶಿವಾಜಿ ಜಯಂತಿಯನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದೇಳಿ, ಯಾರಪ್ಪ ಅಂತಂದ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈ ಎರಡು ಜಯಂತಿಗಳನ್ನ ಆಚರಣೆ ಮಾಡ್ಬೇಕು ಇಂಡಿಯನ್ಸ್ ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಯಾಕ? ಸೊ ಎಲ್ಲಾದ್ರೂ ಕೂತ್ರ ಅಂತಂದ ಹೇಳಿದ್ರೆ, ಎಲ್ಲಾದ್ರೂ ಜನ ಸೇರಿದ್ರು ಅಂತಂದ ಹೇಳಿದ್ರೆ ಬ್ರಿಟಿಷರು ಬಂದ್ ಏನ್ ಮಾಡ್ತಿದ್ರು ಅಂದ್ರೆ ಅರೆಸ್ಟ್ ಮಾಡ್ತಾ ಇದ್ರು. ಸೊ ಇನ್ ಎಂತ ಟೈಮ್ದಾಗ ಕೂಡ್ಬೇಕು ಎಲ್ಲಾ ಜನ? ಜಯಂತಿಗಳಿದ್ದಾಗ, ಗಣಪತಿ ಹಬ್ಬ ಬಂದಾಗ, ಶಿವಾಜಿ ಜಯಂತಿ ಬಂದಾಗ, ಸೊ ಈ ರೀತಿ ಹಬ್ಬಗಳಂತ ಬಂದಾಗ ಎಲ್ಲರೂ ಸೇರಿದ್ರೆ ಯಾರು ಏನು ಟೆನ್ಷನ್ ತಗೋತಿರ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ದೇಶದ ಬಗ್ಗೆ ದೇಶಾಭಿಮಾನವನ್ನ ಜಾಸ್ತಿ ಮಾಡ್ತಾ ಇದ್ರು, ದೇಶಭಕ್ತಿಯನ್ನ ತುಂಬ್ತಾ ಇದ್ರು ಎಲ್ಲಾ ಜನರಲ್ಲಿ. ಸೊ ಅದಕ್ಕೋಸ್ಕರ ಗಣಪತಿ ಮತ್ತು ಶಿವಾಜಿ ಜಯಂತಿಗಳನ್ನ ಸ್ಟಾರ್ಟ್ ಮಾಡ್ತಾರ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಆತ್ಮಶಕ್ತಿ ಅಂತಂದ ಹೇಳಿ, ಆತ್ಮಶಕ್ತಿ ಅಂತಂದ ಹೇಳ್ಬಿಟ್ಟು ಒಂದೇನಂತಂದ ಹೇಳಿದ್ರೆ ಒಂದು ಘೋಷಣೆಯನ್ನ ಕೂಗ್ತಾ ಏನಂತಂದ ಹೇಳಿದ್ರೆ, ನಮ್ಮಲ್ಲಿ ನಾವ್ ಆತ್ಮಶಕ್ತಿ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಅವ್ರ ಒಂದು ವರ್ಡ್ ಕೊಡ್ತಾರ ಆತ್ಮಶಕ್ತಿ ಅಂತಂದ ಹೇಳಿ. ಎಲ್ಲಾನು ಏನಂತಂದ ಹೇಳಿದ್ರೆ ನಮ್ ಇಂಡಿಯಾದಲ್ಲೇ ಆಗ್ಬೇಕು. ಇವಾಗ ಇಂಡಿಯನ್ ಟೆಕ್ಸ್ಟೈಲ್ಸ್ ಗಳನ್ನ ತಗೊಳ್ರಿ. ಸೊ ಈ ಟೆಕ್ಸ್ಟೈಲ್ ಮಿಲ್ಸ್ ಗಳನ್ನ, ಅದಾದ ನಂತರ ಸೋಪ್ ಫ್ಯಾಕ್ಟರಿ ಆಗಿರ್ಬೋದು, ಮ್ಯಾಚ್ ಫ್ಯಾಕ್ಟರೀಸ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಯಾವುದೇ ಎಲ್ಲವೂ ಏನಂತಂದ ಹೇಳಿದ್ರೆ ಭಾರತದಲ್ಲಿ ಏನಂತಂದ ಹೇಳಿದ್ರೆ ತಯಾರಾಗಿರ್ಬೇಕು. ಸೊ ಅದು ಭಾರತದವರೇ ತಯಾರು ಮಾಡಿರ್ಬೇಕು, ಅಂತದ್ಗಳನ್ನ ನೀವು ಯೂಸ್ ಮಾಡ್ಕೊಳ್ರಿ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಸ್ವದೇಶ್ ಬಂಧಬ್ ಅಂತಂದ ಹೇಳಿ, ಸ್ವದೇಶ್ ಬಂಧಬ್ ಅಂತಂದ ಹೇಳ್ಬಿಟ್ಟು ಒಂದೇನಂತಂದ ಹೇಳಿದ್ರೆ ಒಂದು ಸಮಿತಿಯನ್ನ ಸ್ಟಾರ್ಟ್ ಮಾಡ್ತಾರ. ಯಾರಂತಂದ ಹೇಳಿದ್ರೆ ಅಶ್ವಿನ್ ಕುಮಾರ್ ದತ್ತ ಅಂತಂದ ಹೇಳಿ. ಸ್ವದೇಶಿ ಮೂವ್ಮೆಂಟ್ ಆಗುವಾಗ ಸ್ವದೇಶಿ ಬಂಧಬ್ ಸಮಿತಿ ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ತಾರ ಅಶ್ವಿನ್ ಕುಮಾರ್ ದತ್ತ ಅಂತಂದೇಳಿ. ಬಟ್ ಅದ್ರ ಇದು ಸಕ್ಸಸ್ ಆಗಂಗಿಲ್ಲ. ಯಾಕಂತಂದ ಹೇಳಿದ್ರೆ ಸಡನ್ ಆಗಿ ನೆಕ್ಸ್ಟ್ ಇಯರ್ 1907 ಕಾಂಗ್ರೆಸ್ ಅಧಿವೇಶನದಲ್ಲಿ ಏನಂತಂದ ಹೇಳಿದ್ರೆ ಒಡಕು ಉಂಟಾಗತ್ತ, ಬಿಕ್ಕಟ್ಟು ಉಂಟಾಗತ್ತ. ಅದರಿಂದ ಸ್ವದೇಶಿ ಮೂವ್ಮೆಂಟ್ ಏನಂದ್ರೆ ಫೇಲ್ಯೂರ್ ಆಗತ್ತ. ನಾವು ಅದ್ರ ಬಗ್ಗೆ ಇವಾಗ ನೋಡ್ಬೇಕು, ಏನಾಯ್ತು ಸ್ವದೇಶಿ ಮೂವ್ಮೆಂಟ್, ಹೆಂಗಾಯ್ತು ಸ್ಪ್ಲಿಟ್. 1907 ಏನಪ್ಪಾ ಅಂತಂದ ಹೇಳಿದ್ರೆ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರ್ಬೇಕಾಗತ್ತ. ಸೊ ಆಲ್ರೆಡಿ ಏನಂತಂದ ಹೇಳಿದ್ರೆ 1906 ಕಾಂಗ್ರೆಸ್ ಅಧಿವೇಶನ ನಡೆಯುತ್ತಾ. ಅದ್ರದ್ದು ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ? ದಾದಾಬಾಯಿ ನವರೋಜಿ ಅವ್ರೇನಂತಂದ ಹೇಳಿದ್ರೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರ. ಕೋಲ್ಕತ್ತಾದಲ್ಲಿ ನಡೆದಿರುತ್ತ. ಅದ್ರಲ್ಲೇನು ಸ್ವದೇಶಿ ಮೂವ್ಮೆಂಟ್ ಸಕ್ಸಸ್ ಆಗ್ಬೇಕಂತಂದ ಹೇಳ್ತಾರ. ಸ್ವದೇಶಿ ಮೂವ್ಮೆಂಟ್ ಸಕ್ಸಸ್ ಆಗ್ತಾ ಇರುತ್ತ. ಅದಾದ ನಂತರ ಬ್ರಿಟಿಷ್ ವಸ್ತುಗಳನ್ನ ಬೈಕಾಟ್ ಮಾಡ್ಬೇಕು, ಬಿಟ್ ಬಿಡ್ಬೇಕು. ಬ್ರಿಟಿಷ್ ವಸ್ತುಗಳನ್ನ ಬೈಕಾಟ್ ಮಾಡ್ಬೇಕಂತಂದ ಹೇಳಿ ಓಕೆ ಬಿಟ್ ಬಿಡ್ತಾರ. ಆಮೇಲೆ ನ್ಯಾಷನಲ್ ಎಜುಕೇಶನ್ ಏನಂತಂದ ಹೇಳಿದ್ರೆ ನ್ಯಾಷನಲ್ ಎಜುಕೇಶನ್ ಇರ್ಬೇಕಂತ ಹೇಳ್ತಾರ. ಆಮೇಲೆ ಸೆಲ್ಫ್ ಗವರ್ಮೆಂಟ್ ಎಲ್ಲಾ ಏನಂತಂದ ಹೇಳಿದ್ರೆ ಸೆಲ್ಫ್ ಗವರ್ಮೆಂಟ್ ಇರ್ಬೇಕು, ಬ್ರಿಟಿಷ್ ರೂಲ್ಸ್ ಏನು ಇರಬಾರ್ದು ಅಂತಂದ ಹೇಳ್ತಾರ. ಎಲ್ಲಾ 4 ಏನಂತಂದ ಹೇಳಿದ್ರೆ ಪಾಸ್ ಮಾಡಿರೋದ್ರಿಂದ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಯಾವುದೇ ಬಿಕ್ಕಟ್ ನಡೆಯಂಗಿಲ್ಲ 1906 ಅಧಿವೇಶನದಾಗ. ಬಟ್ ಅದ್ರ 1907 ಅಧಿವೇಶನದಾಗ ಏನಂತಂದ ಹೇಳಿದ್ರೆ ಎಲ್ಲಾ ಚೇಂಜ್ ಆಗಿಬಿಡುತ್ತ, ಜನ ಚೇಂಜ್ ಆಗಿಬಿಡ್ತಾರ. ಆ ಟೈಮಲ್ಲಿ ಏನಂತಂದ ಹೇಳಿದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಏನುಂಟಾಗತ್ತ? ಬಿರುಕುಂಟಾಗತ್ತ. 1907 ಅಧಿವೇಶನದ ಅಧ್ಯಕ್ಷರು ಮಂದಗಾಮಿಗಳಾಗ್ತಾರ ಇಲ್ಲಿ. ಬಟ್ ಆದ್ರೆ ಏನಾಗ್ತಿರ್ಬೇಕಿತ್ತು? ತೀವ್ರಗಾಮಿಗಳು ಎಲ್ಲರೂ ಸೇರ್ಬಿಟ್ಟು ನಮ್ಮಲ್ಲಿ ಬಾಲ್ ಗಂಗಾಧರ್ ತಿಲಕರ್ ಏನಂತಂದ ಹೇಳಿದ್ರೆ ಸ್ಟ್ರಾಂಗೆಸ್ಟ್ ಪರ್ಸನ್, ಅವ್ರನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಅಧ್ಯಕ್ಷರನ್ನಾಗಿ ಮಾಡ್ರಿ ಅಂತಂದ ಹೇಳಿದ್ರೆ ಅವ್ರು ಕೇಳಂಗಿಲ್ಲ ಎಲ್ರು. ಅವಾಗ ಏನಂತಂದ ಹೇಳಿದ್ರೆ ಬಿರುಕುಂಟಾಗಿ ಇವೆರಡು ಏನಂತಂದ ಹೇಳಿದ್ರೆ ಸಪರೇಟ್ ಆಗಿ ಬಿಡ್ತಾರ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರ ಸೂರತ್ ಒಡಕು ಅಂತಂದ ಹೇಳ್ತೀವಿ. ಅವ್ರು ಒಂದ್ ಕಡೆ ಆಗ್ತಾರ, ಇವ್ರು ಒಂದ್ ಕಡೆ ಆಗ್ತಾರ, ಏನಾಗ್ಬಿಡ್ತಿಲ್ಲ. ಸೊ ಪ್ರಾಪರ್ ಆಗಿ ಏನಂತಂದ ಹೇಳಿದ್ರೆ ಯೂನಿಟಿ ಇದ್ರನೆ ಗೆಲ್ಲಕ್ ಸಾಧ್ಯ, ಯೂನಿಟಿ ಇರ್ಬೇಕು. ಅದೇ ಇರ್ಲಿಲ್ಲ ಅಂತಂದ ಹೇಳಿದ್ರೆ ಹೆಂಗ್ ಸಾಧ್ಯ? ಸೊ ಇಲ್ಲಿ 2 ಗ್ರೂಪ್ಗಳಾಗ್ತಾವ, ಮತ್ತೆ ಒಡೆದು ಆಳುವ ನೀತಿಯನ್ನ ಸ್ಟಾರ್ಟ್ ಮಾಡಿದ್ರು ಬ್ರಿಟಿಷರು. ಸೊ ಅದಕ್ಕೋಸ್ಕರ ನೋಡ್ರಿ. ಆಮೇಲೆ ಇನ್ನೊಂದ್ ಕ್ವಶನ್ ಕೇಳಿದಾರ ನೋಡ್ರಿ, ಇದು 1900 ಸೂರತ್ ಒಡಕು ಆಯ್ತಾ, ಇದೇನಪ್ಪಾ ಅಂತಂದ ಹೇಳಿದ್ರೆ ಸೂರತ್ ಅಲ್ಲಿ ನಡೆಯುತ್ತ. ಈ ಸೂರತ್ ಅನ್ನೋದೊಂದು ಸಿಟಿ ಐತಲ್ಲ, ಇದು ಯಾವ ನದಿಯ ದಡದಲ್ಲಿ ಐತಪ್ಪ ಅಂತಂದ ಹೇಳಿದ್ರ ತಪತಿ ನದಿಯ ದಡದಲ್ಲಿ ಐತ. ನನಗೆ ಇವಾಗ ನೀವ್ ಹೇಳ್ರಿ, ತಪತಿ ನದಿ ಯಾವ ಸಮುದ್ರವನ್ನ ಸೇರುತ್ತ, ಅದಾದ ನಂತರ ಎಲ್ಲಿ ಹುಟ್ಟುತ್ತ? ತಪತಿ ನದಿಯಲ್ಲಿ ಅಂತಂದ ಹೇಳಿದ್ರೆ ಎಲ್ಲಿ ಹುಟ್ಟುತ್ತ ಅಂತಂದೇಳಿ ನೋಡ್ರಿ. ಸೊ 26 ಡಿಸೆಂಬರ್ 1907 ಸೂರತ್ ಒಡಕು ಉಂಟಾಗತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ಕೊಡ್ರಿ. ಅದಾದ ನಂತರ ಮಿಂಟೋ ಮಾರ್ಲೆ ಏನಂತಂದ ಹೇಳಿದ್ರೆ ಆಕ್ಟ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್, 1909. ಸೊ ಇದರಲ್ಲಿ ಒಂದೇ ಒಂದು ಚುನಾವಣಾ ಮತಗಟ್ಟೆಯನ್ನ ಕೊಡ್ತಾರ. ಸೊ ಹಿಂದುಳಿದ ವರ್ಗಗಳಿಗೆ ಏನಂತಂದ ಹೇಳಿದ್ರೆ ಚುನಾವಣಾ ಮತಗಟ್ಟೆಯನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಜಾರಿಗೆ ತಗೊಂಡು ಬರ್ತಾರ. ಸೊ ಯಾವ ಆಕ್ಟ್ ಮುಖಾಂತರ ಅಂತ ಕೇಳ್ತಾರ? 1909 ಆಕ್ಟ್ ಮುಖಾಂತರ ಅಂತಂದ ಹೇಳ್ತೀವಿ. ಸೊ ಅದ್ರಲ್ಲಿ ವೈಸ್ ರಾಯ್ ಯಾರಂತಂದ ಹೇಳಿದ್ರೆ ಮಿಂಟೋ ಅಂತಂದ ಹೇಳ್ತೀವಿ. ಸೆಕ್ರೆಟರಿ ಆಫ್ ಸ್ಟೇಟ್ ಯಾರಂತಂದ ಹೇಳಿದ್ರೆ ಮಾರ್ಲೆ ಅಂತಂದ ಹೇಳ್ತೀವಿ. ಇದನ್ನು ಕೂಡ ಕೇಳಿದಾರೆ. ಸೊ ಇದರಲ್ಲಿ ವೈಸ್ ರಾಯ್ ಯಾರು? ಮಿಂಟೋ ವೈಸ್ ರಾಯ್. ಮಾರ್ಲೆ ಏನಂತಂದ ಹೇಳಿದ್ರೆ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ಇಷ್ಟೆಲ್ಲ ಆಗ್ತಾ ಇತ್ತ. ಇಷ್ಟೆಲ್ಲ ಆಗುವಾಗ ಏನಂತಂದ ಹೇಳಿದ್ರೆ ಹೊರ ದೇಶಗಳಲ್ಲಿ ಎಲ್ಲಪ್ಪ ಅಂತಂದ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಒಳಗಡೆ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ, ಆಮೇಲೆ ನೆಕ್ಸ್ಟ್ ಕೆನಡಾ ಒಳಗಡೆ ಏನಂತಂದ ಹೇಳಿದ್ರೆ ಸೊ ಭಾರತದ ಪ್ರಜೆಗಳಲ್ಲಿ ಏನಂತಂದ ಹೇಳಿದ್ರೆ ವರ್ಕ್ ಮಾಡಕ್ ಹೋಗಿರ್ತಾರಲ್ಲ,
ಸೊ ಅವರೆಲ್ಲ ಏನಂತಂದ ಹೇಳಿದ್ರೆ ಇಕ್ಕಟ್ಟಾಗಿ ಸೇರ್ಬಿಟ್ಟು ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗದಾರ್ ಚಳುವಳಿ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಗದಾರ್ ಚಳುವಳಿ, ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದಾರ, ಗದಾರ್ ಚಳುವಳಿ ಅಂತಂದ ಹೇಳ್ತೀವಿ. ಸೊ ಇಲ್ಲಿ ಏನಾಗತ್ತ, 1914ರಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ ಮೊದಲನೇ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗತ್ತ, ಮೊದಲನೇ ಮಹಾಯುದ್ಧ ಸ್ಟಾರ್ಟ್ ಆಗತ್ತ. ಎಲ್ಲಿವರೆಗೂ? 1918ರವರೆಗೂ. ಆಮೇಲೆ ಏನು, ವರ್ಸೈಲ್ಸ್ ಅನ್ನೋ ಒಂದು ಒಪ್ಪಂದ ಆಗಿಬಿಟ್ಟು ಎಲ್ಲಾ ಯುದ್ಧ ಸ್ಟಾಪ್ ಆಗತ್ತ. ಆಮೇಲೆ ರಾಷ್ಟ್ರ ಸಂಘವನ್ನ ಏನಂತಂದ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರ, ಇನ್ ನೆಕ್ಸ್ಟ್ ಯುದ್ಧ ಆಗ್ಬಾರ್ದು ಅಂತಂದ ಹೇಳಿ. ಇದು ಮೊದಲನೇ ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಇದು. ಸೊ ಇಷ್ಟೆಲ್ಲ ಆಗುವಾಗ ಏನಂತಂದ ಹೇಳಿದ್ರೆ ಎಲ್ಲೋ ಫಸ್ಟ್ ಮೊದಲನೇ ಮಹಾಯುದ್ಧ ಏನಾಗತ್ತೆ ಅಂದ್ರೆ ಭಾರತೀಯರಲ್ಲಿ ನಾವು ಕೂಡ ಬ್ರಿಟಿಷರ ಜೊತೆ ಯುದ್ಧ ಮಾಡೋಣ, ನಮಗೂ ಕೂಡ ಏನಂದ್ರೆ ಸ್ವಾತಂತ್ರ್ಯ ಸಿಗತ್ತಂತ ಒಂದು ಮನೋಭಾವನೆಯಿಂದ ಏನಂತಂದ ಹೇಳಿದ್ರೆ ಸೊ ಹಲವಾರು ಚಳವಳಿಗಳು ಸ್ಟಾರ್ಟ್ ಆಗ್ತಾವ. ಅದರಲ್ಲಿ ಫಸ್ಟ್ ಒನ್ ಯಾವ್ದಂತಂತ ಹೇಳಿದ್ರೆ ಹೋಮ್ ರೂಲ್ ಚಳವಳಿ ಸ್ಟಾರ್ಟ್ ಆಗತ್ತ. ಅದನ್ನ ಬಾಲ್ ಗಂಗಾಧರ ತಿಲಕರು ಮತ್ತು ಆನಿ ಬೆಸೆಂಟ್ ರವರು ಸ್ಟಾರ್ಟ್ ಮಾಡ್ತಾರ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಅಮೆರಿಕ ಮತ್ತು ಕೆನಡಾ ಒಳಗಡೆ ಇದ್ದಂತಹ ನಮ್ಮ ಭಾರತೀಯರು, ಅದ್ರಲ್ಲಿ ಯಾರಪ್ಪ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಫಸ್ಟ್ ಸ್ಟಾರ್ಟ್ ಮಾಡಿದವ್ರು ಯಾರಪ್ಪ ಅಂತಂದ ಹೇಳಿದ್ರೆ ಭಗವಾನ್ ಸಿಂಗ್. ಫಸ್ಟ್ ಗೆ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ ಹೇಳಿದ್ರೆ ಭಗವಾನ್ ಸಿಂಗ್ ರವ್ರ ಏನಂತಂದ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಉಳ್ದವ್ರು ಮೌಲ್ವಿ ಬರ್ಕ್ತುಲ್ಲಾ, ಅದಾದ ನಂತರ ಪಂಡಿತ್ ಕನ್ಶಿರಾಮ್ ಮೊರೌಲಿ ಅಂತಂದ ಹೇಳಿ, ಆಮೇಲೆ ಬಾಬಾ ಸೋಹನ್ ಸಿಂಗ್, ಅದಾದ ನಂತರ ನೆಕ್ಸ್ಟ್ ಯಾರು ಅಂತಂದ ಹೇಳಿದ್ರೆ ಬಾಬಾ ಕೇಸರ್ ಸಿಂಗ್ ಅಂತಂದ ಹೇಳಿ ಇಷ್ಟೆಲ್ಲ ಜನ ಸ್ಟಾರ್ಟ್ ಮಾಡ್ತಾರ. ನೆನ್ಪಿಟ್ಕೊಡ್ರಿ, ಭಗವಾನ್ ಸಿಂಗ್ ಅವ್ರ ಏನಂತಂದ ಹೇಳಿದ್ರೆ ಮೇನ್ ಇದಕ್ ಸ್ಟಾರ್ಟ್ ಮಾಡ್ತಾರ ಗಾದರ್ ಮೂವ್ಮೆಂಟ್ ನ. ಬಟ್ ಅದ್ರ ಅವ್ರ ಕಂಟಿನ್ಯೂಷನ್ ಆಗಂಗಿಲ್ಲ. ನೆಕ್ಸ್ಟ್ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ ಹೇಳಿದ್ರೆ ಇದನ್ನ ಲಾಲ್ ಹರ್ದಯಾಳ್. ತುಂಬಾ ಇಂಪಾರ್ಟೆಂಟ್, ಲಾಲ್ ಹರ್ದಯಾಳ್ ಬಗ್ಗೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದಾರ. ಆಮೇಲೆ ಗಾದರ್ ಮೂವ್ಮೆಂಟ್ ಬಗ್ಗೆ ಕೇಳಿದಾರ. ಸೊ ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಪತ್ರಿಕೆಯನ್ನ ಬಿಡುಗಡೆ ಮಾಡ್ತಾರ, ಯುಗಾಂತರ ಅಂತಂದ ಹೇಳಿ. ಯುಗಾಂತರ, ಲಾಲಾ ಹರ್ದಯಾಳ್ ರವರು ಒಂದು ಪತ್ರಿಕೆಯನ್ನ ಬಿಡುಗಡೆ ಮಾಡ್ತಾರ, ಯುಗಾಂತರ ಅಂತಂದ ಹೇಳಿ. ಅದ್ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬ್ರಿಟಿಷರು ಮಾಡುವಂತಹ ಥಿಂಗ್ಸ್ ಗಳ ಬಗ್ಗೆ ಏನ್ ಮಾಡ್ತಾರ ಅಂದ್ರೆ ಪ್ರಚಾರ ಮಾಡ್ತಾರ. ಎಲ್ರಿಗೂ ಒಂದು ಮನೋಭಾವನೆ ಬಂದ್ಬಿಡುತ್ತೆ, ನಾವು ಬ್ರಿಟಿಷರ ಜೊತೆ ಯುದ್ಧ ಮಾಡೋಣ, ಹೋರಾಡೋಣ ಅಂತಂದ ಹೇಳಿ. ಸೊ ಯುಗಾಂತರ ಅನ್ನೋದನ್ನ ಯಾರು ಬಿಡುಗಡೆ ಮಾಡ್ತಾರ? ಹರ್ದಯಾಳ್ ಅವರು. ಆಮೇಲೆ ಗಾದರ್ ಮೂವ್ಮೆಂಟ್ ಅನ್ನ ಯಾರು ಇದು ಮಾಡ್ತಾರ ಅಂತಂದ ಹೇಳಿದ್ರೆ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾರ ಅಂತಂದ ಹೇಳಿದ್ರೆ ಹರ್ದಯಾಳ್ ಅವರು. ಸೊ ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಯುಗಾಂತರ ಆಶ್ರಮ ಅಂತಂದ ಹೇಳ್ಬಿಟ್ಟು ಏನಂತಾರ ಅಂತ ಹೇಳಿದ್ರೆ ಒಂದು ಆಶ್ರಮವನ್ನ ಸ್ಟಾರ್ಟ್ ಮಾಡ್ತಾರ. ಇಲ್ಲಿ ಏನಂತಂದ ಹೇಳಿದ್ರೆ ಬ್ರಿಟಿಷರ್ ಏನ್ ಹೊರಗೆ ಹಾಕಿರ್ತಾರಲ್ಲ, ಸೊ ರೆಫ್ಯೂಜಿಗಳಂತಂದ ಹೇಳ್ತೀವಿ, ಅವರೆಲ್ಲ ಏನಂತಂದ ಹೇಳಿದ್ರೆ ಯುಗಾಂತರ ಆಶ್ರಮದೊಳಗಡೆ ಬಂದ್ಬಿಟ್ಟು ನೆಲೆಸ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ಹೋಮ್ ರೂಲ್ ಚಳವಳಿ ಅಂತ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಹೋಮ್ ರೂಲ್ ಚಳವಳಿ 1916ರಿಂದ 18ರವರೆಗೂ. ಇದರದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾ ಇರ್ತಾರ ಅಂತಂದ ಹೇಳಿದ್ರೆ ಆನಿ ಬೆಸೆಂಟು, ಆಮೇಲೆ ಬಾಲ್ ಗಂಗಾಧರ್ ತಿಲಕರ್ ಏನಂತಂದ ಹೇಳಿದ್ರೆ ಸೊ ಹೋಮ್ ರೂಲ್ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಇವ್ರು ನೋಡ್ರಿ 1893ರಲ್ಲಿ ಆನಿ ಬೆಸೆಂಟ್ ಅವ್ರು ಏನ್ ಮಾಡ್ತಾರ ಅಂದ್ರೆ ಥಿಯೋಸಾಫಿಕಲ್ ಸೊಸೈಟಿಗೆ ಬಂದಿರ್ತಾರ. ಯಾವ್ದಕ್ಕೆ? ಥಿಯೋಸಾಫಿಕಲ್, ಎಲ್ಲರೂ ಓದಿರ್ತೀರಿ. ಥಿಯೋಸಾಫಿಕಲ್ ಸೊಸೈಟಿಗೆ ಏನಂತ ಹೇಳಿದ್ರೆ ವರ್ಕ್ ಮಾಡಾಕ ಆನಿ ಬೆಸೆಂಟ್ ಬಂದಿರ್ತಾರ. ಬಟ್ ಆದ್ರೆ ಇಲ್ಲಿ ಇಂಡಿಯಾದಲ್ಲಿರೋ ಸಿಚುವೇಶನ್ ಅನ್ನ ನೋಡ್ಬಿಟ್ಟು ಸೊ ಇವ್ರಿಗೆಲ್ರಿಗೂ ಹೆಲ್ಪ್ ಮಾಡೋಣ ಅಂತಂದ ಹೇಳಿ ಚಳುವಳಿಗಳನ್ನ ಸ್ಟಾರ್ಟ್ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್. ಬಾಂಬೆ ಒಳಗಡೆ ಏನಂತಂದ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕರ್ ಏನಂತಂದ ಹೇಳಿದ್ರೆ ಹೋಮ್ ರೂಲ್ ಚಳುವಳಿಯನ್ನ ಉದ್ವೇಗಕ್ಕೆ ತಗೊಂಡ್ ಹೋಗ್ಬಿಡ್ತಾರ. ಸೊ ಎಲ್ಲ ಏನಂತಂದ ಹೇಳಿದ್ರೆ ಹೋಮ್ ರೂಲ್ ಅಂತಂದ ಹೇಳಿದ್ರೆ ಏನು, ನಮ್ಮದ್ ನಾವೇ ರೂಲ್ ಮಾಡ್ಕೋಬೇಕು, ಬ್ರಿಟಿಷ್ ಅಧೀನದಲ್ಲಿ ಇರಂಗಿಲ್ಲ ಅಂತಂದ ಹೇಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅದಾದ ನಂತರ ನೋಡ್ರಿ, ಈ ಕಡೆ ಹೋಮ್ ರೂಲ್ ಚಳವಳಿ ಸ್ಟಾರ್ಟ್ ಆಯ್ತು ಅಂತಂದ ಹೇಳಿದ್ರೆ ಈ ಕಡೆ ಗೋಖಲೆ ಅವ್ರು ಇರ್ತಾರಲ್ಲ, ಗೋಖಲೆ ಮತ್ತು ಅವರ ಅನುಯಾಯಿಗಳು, ಇವರೆಲ್ಲ ಯಾರ ಮಂದಗಾಮಿಗಳು, ಇವ್ರೇನಂತಂದ ಹೇಳಿದ್ರೆ ಹೋಮ್ ರೂಲ್ ಚಳವಳಿಗೆ ಏನ್ ಮಾಡಂಗಿಲ್ಲ, ಇವರು ಪರ್ಮಿಷನ್ ಕೊಡಂಗಿಲ್ಲ, ನಾವು ಒಪ್ಕೊಳಂಗಿಲ್ಲ ಅಂತಂತ ಹೇಳ್ತೀವಿ. ಅದಾದ ನಂತರ ಇದು ಸರಿ ಹೋಗಂಗಿಲ್ಲ ಅಂತಂದ ಹೇಳ್ಬಿಟ್ಟು ಆನಿ ಬೆಸೆಂಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಒಂದು ಏನ್ ಬಿಕ್ಕಟ್ಟಿರುತ್ತಲ್ಲ ಅದನ್ನ ಸರಿಪಡಿಸಿ ಸೊ ಎಲ್ರು ಒಂದೇ ಅಂತಂದ್ ಅಂತಂದ್ ಹೇಳ್ಬಿಟ್ಟು ಒಂದು ಒಪ್ಪಂದವನ್ನ ಮಾಡ್ಕೊಂತಾರ. ಅದನ್ನೇ ಏನಂತ ಹೇಳ್ತೀವಿ ಅಂದ್ರೆ ಲಕ್ನೋ ಒಪ್ಪಂದ ಅಂತಂದ್ ಹೇಳ್ತೀವಿ. ಇದು ಯಾವಾಗ ನಡೆಯುತ್ತಾ? 1916ರಲ್ಲಿ ನಡೆಯುತ್ತ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್. ಹೋಮ್ ರೂಲ್ ಲೀಗ್ ಅಂತ ಏನಿರುತ್ತಲ್ಲ ಅದನ್ನ ಯಾರು ಸ್ಟಾರ್ಟ್ ಮಾಡ್ತಾರ? ಹೋಮ್ ರೂಲ್ ಲೀಗ್ ಸೊ ಬಾಲ್ ಗಂಗಾಧರ ತಿಲಕರು ಸ್ಟಾರ್ಟ್ ಮಾಡ್ತಾರ. ಆಮೇಲೆ 1920ರಲ್ಲಿ ಅದು ಏನಾಗತ್ತ ಅಂದ್ರೆ ಇಂಡಿಯನ್ ಹೋಮ್ ರೂಲ್ ಲೀಗ್ ಅಂತಂದ ಹೇಳಿ ನೇಮ್ ಚೇಂಜ್ ಆಗತ್ತ. ಅದನ್ನ ನೆಕ್ಸ್ಟ್ ಏನ್ ಕರೀತಾರ ಅಂದ್ರೆ ಸ್ವರಾಜ್ಯ ಸಭಾ ಅಂತ ಕರೀತಾರೆ. ಏನಂತ ಕರೀತಾರ? ಸ್ವರಾಜ್ಯ ಸಭಾ ಅಂತಂದ ಹೇಳ್ಬಿಟ್ಟು ಕರೀತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಇಷ್ಟು ಪಾಯಿಂಟ್ಸ್ ಗಳು. ಸೊ ಇದಾದ ನಂತರ ಇದ್ರ ಜೊತೆಗೆ ಏನಂತಂದ ಹೇಳಿದ್ರೆ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ಏನಾಗಿರ್ತಾರ, ಸೌತ್ ಆಫ್ರಿಕಾದಿಂದ ನಮ್ಮ ಭಾರತಕ್ಕೆ ಬಂದಿರ್ತಾರ. ಅದ್ರ ಪ್ರಕಾರ ಏನಂತಂದ ಹೇಳಿದ್ರೆ ಅವಾಗ ಬಂದ ತಕ್ಷಣ ಗೋಖಲೆ ಅವರು
ಗೋಖಲೆ ಅವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಗಾಂಧೀಜಿ ಅವ್ರಿಗೆ ಹೇಳ್ತಾರ, ನೀನ್ ಸುಮ್ನೆ ಹಿಂಗ್ ತಿರುಗಾಡಕ್ ಹೋಗ್ಬೇಡ, ಇಡೀ ಭಾರತವನ್ನ ತಿರುಗಾಡಿ ಸೊ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಗಳಿದಾವ ಅಂತಂದ್ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಅನ್ನ ಮಾಡು ಅಂತಂದ್ ಹೇಳ್ತಾರ. ರಿಪೋರ್ಟ್ ಅನ್ನ ಮಾಡಿದ ನಂತರ ಮಹಾತ್ಮ ಗಾಂಧೀಜಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಚಳುವಳಿಗೆ ಇಳ್ಕೊಂತಾರ. ಫಸ್ಟ್ ಅವ್ರ ಚಳುವಳಿ ಯಾವ್ದಂತಂದ್ ಹೇಳಿದ್ರೆ ಚಂಪಾರಣ್ಯ ಸತ್ಯಾಗ್ರಹ ಅಂತ ಹೇಳ್ತೀವಿ. ಇಲ್ಲಿದೆ ನೋಡ್ರಿ ಇಂಡಿಗೋ ಪ್ಲಾಂಟ್ ಅಂತ ಕರಿತೀವಿ ಇದನ್ನ, ಇಂಡಿಗೋ ಪ್ಲಾಂಟ್. ಇದರಿಂದ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ಆ ಬಣ್ಣವನ್ನ ತಯಾರು ಮಾಡ್ತಾರೆ, ಇನ್ನೊಂದು ಮಾದಕ ವಸ್ತು ಅಂತಾನು ಹೇಳ್ತಾರ. ಪ್ರಾಪರ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಸರ್ಚ್ ಮಾಡ್ರಿ. ಸೊ ಇದನ್ನ ಏನಂತಂದ್ ಹೇಳಿದ್ರೆ ಯುರೋಪಿಯನ್ ಏನ್ ವ್ಯಾಪಾರಿಗಳು ಇರ್ತಾರಲ್ಲ ಯುರೋಪಿಯನ್ನರು, ಸೊ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನಮ್ಮ ಇಂಡಿಯನ್ಸ್ಗೆ ನೀವು ಇದನ್ನ ಜಾಸ್ತಿ ಬೆಳಿಬೇಕು ಅಂತಂದ್ ಹೇಳಿ ಸೊ ಒಂದು ರೂಲ್ಸ್ ಅನ್ನ ತಗೊಂಡ್ ಬರ್ತಾರ ಬ್ರಿಟಿಷರು. ಸೊ ಅದ್ರ ವಿರುದ್ಧ ಏನಂತಂದ್ ಹೇಳಿದ್ರೆ ಇದನ್ನ ಬೆಳೆಸ್ತಾರ, ಬಟ್ ಅದ್ರ ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ದುಡ್ಡು ಕೊಡಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಬೇರೆ ಬೆಳೆಗಳನ್ನು ಬೆಳಿಬೇಕಲ್ಲ ಅದನ್ನೆಲ್ಲ ಬೆಳೆಯಂಗಿಲ್ಲ ಅಂತ, ಓನ್ಲಿ ಇದನ್ನಷ್ಟೇ ಜಾಸ್ತಿ ಬೆಳಿಬೇಕು ಅಂತಂದ್ ಹೇಳಿ ಒಂದು ಕಾನೂನನ್ನ ತಗೊಂಡ್ ಬರ್ತಾರ. ಸೊ ಅದು ಸರಿ ಹೋಗಂಗಿಲ್ಲ ಅಂತಂದ್ ಹೇಳ್ಬಿಟ್ಟು ಅಲ್ಲಿರೋ ಜನ, ಬಿಹಾರಲ್ಲಿರೋ ಜನ ಏನಂತಂದ್ ಹೇಳಿದ್ರೆ ಸತ್ಯಾಗ್ರಹ ಚಳುವಳಿಯನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಬಟ್ ಆದ್ರೆ ಇದೇನಂತಂದ್ ಹೇಳಿದ್ರೆ ಗಾಂಧೀಜಿ ಅವ್ರಿಗೆ ಕೂಡ ಗೊತ್ತಾಗತ್ತೆ. ಗಾಂಧೀಜಿ ಅವ್ರು ಏನಂತಂದ್ ಹೇಳಿದ್ರೆ ಚಂಪಾರಣ್ಯಕ್ಕೆ ಹೋಗ್ಬಿಟ್ಟು ಸೊ ಸಪೋರ್ಟ್ ಮಾಡಕ್ ಏನಂತಂದ್ ಹೇಳಿದ್ರೆ ಕೂತ್ಕೊಂತಾರ. ಬಟ್ ಅದ್ರ ಬ್ರಿಟಿಷರು ಒಪ್ಪಂಗಿಲ್ಲ. ಆಮೇಲೆ ಅದ್ ಜಾಸ್ತಿ ಹೋಗುತ್ತ, ಮತ್ತೆ ಬ್ರಿಟಿಷರ್ ಏನಂತಂದ್ ಹೇಳಿದ್ರೆ ಒಪ್ಕೊಂತಾರ. ಆಮೇಲೆ ನೆಕ್ಸ್ಟ್ ಏನಾಗತ್ತ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ 1908ರಲ್ಲಿ ಅಲ್ಲಿ ಏನ್ ಸತ್ಯಾಗ್ರಹ ನಡೆದಿರುತ್ತಲ್ಲ, 1900 ಆಲ್ಮೋಸ್ಟ್ ನಡ್ತಾ ಇರತ್ತ. ಸೊ ಅಲ್ಲಿ ರಾಜ್ಕುಮಾರ್ ಶುಕ್ಲಾ ಅಂತಂದ್ ಒಬ್ರು ಇರ್ತಾರ. ಒಬ್ರು ಏನಂತಂದ್ರೆ ಚಳುವಳಿಕಾರರು ರಾಜ್ಕುಮಾರ್ ಶುಕ್ಲಾ ಇದ್ದವ್ರು ಏನಂತಂದ್ ಹೇಳಿದ್ರೆ ಗಾಂಧೀಜಿ ಅವ್ರನ್ನ ಮೀಟ್ ಆಗಿ ಗಾಂಧೀಜಿ ಅವ್ರನ್ನು ಕೂಡ ಏನಂತಂದ್ ಹೇಳಿದ್ರೆ 1917ರಲ್ಲಿ ಬಿಹಾರಕ್ಕೆ ಕರ್ಕೊಂಡ್ ಬರ್ತಾರ. ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಲ್ಲಿಂದ ಚಂಪಾರಣ್ಯ ಸತ್ಯಾಗ್ರಹ ಸ್ಟಾರ್ಟ್ ಆಗತ್ತೆ. ಸೊ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಬ್ರಿಜ್ ಕಿಶೋರ್, ಆಮೇಲೆ ರಾಜೇಂದ್ರ ಪ್ರಸಾದ್, ಬಾಬು ರಾಜೇಂದ್ರ ಪ್ರಸಾದ್, ಆಮೇಲೆ JB ಕೃಪಲಾನಿ, ಇವರೆಲ್ಲ ಏನಂತಂದ್ ಹೇಳಿದ್ರೆ ನಾಯಕರಾಗಿ ಹೊರಹೊಮ್ತಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ರಾಜೇಂದ್ರ ಪ್ರಸಾದ್ ಅವರು ನಾಯಕರಾಗಿ ಹೊರಹೊಮ್ಮಿದಂತಹ ಚಳುವಳಿ ಯಾವುದು ಅಂತ ಕೇಳಿದ್ರೆ ಅಂತಂತ ಹೇಳಿದ್ರೆ ಅದ್ ಯಾವ್ದು? ಚಂಪಾರಣ್ಯ ಸತ್ಯಾಗ್ರಹ ಅಂತಂದ್ ಹೇಳ್ಬೇಕು. ಹ ಸೊ ಈ ರೀತಿಯಾಗಿ ಏನಂತಂದ್ರೆ ಇದು ಯಾವ್ದಕ್ ಸಂಬಂಧಪಟ್ಟಿದ್ದು? ಇಂಡಿಗೋ ಪ್ಲಾಂಟ್. ಸೊ ಕರೆಕ್ಟ್ ಆಗಿ ದುಡ್ಡು ಕೊಡ್ತಿಲ್ಲ, ಆಮೇಲೆ ರೂಲ್ಸ್ ಗಳನ್ನ ಹೇಳ್ತಿದಾರ ಅಂತಂದ್ ಹೇಳಿ. ನೆಕ್ಸ್ಟ್ ಗಾಂಧೀಜಿ ಅವರದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಸತ್ಯಾಗ್ರಹ ಯಾವ್ದಂತಂದ್ ಹೇಳಿದ್ರೆ ಅಹಮದಾಬಾದ್ ಸತ್ಯಾಗ್ರಹ. ತುಂಬಾ ಇಂಪಾರ್ಟೆಂಟ್ ಅಹಮದಾಬಾದ್ ಸತ್ಯಾಗ್ರಹ ಅಂತಂದ್ ಹೇಳ್ತಿ. ಇಲ್ಲಿ ಯಾರ ನಡುವೆ ಫೈಟ್ ಸ್ಟಾರ್ಟ್ ಆಗತ್ತೆ ಅಂತಂದ್ ಹೇಳಿದ್ರೆ ಮಿಲ್ಸ್ ಇರ್ತಾವ. ಅಹಮದಾಬಾದ್ ಒಳಗಡೆ ಏನಂತಂದ್ ಹೇಳಿದ್ರೆ ಮಿಲ್ಗಳು ಜಾಸ್ತಿ ಇರ್ತಾವ. ಅಲ್ಲಿರೋ ವರ್ಕರ್ಸ್, ಕೆಲಸಗಾರರು ಮತ್ತು ಓನರ್ಸ್ ಗಳ ನಡುವೆ, ಮಿಲ್ ಓನರ್ಸ್ ಗಳ ನಡುವೆ ಏನಂತಂದ್ ಹೇಳಿದ್ರೆ ಜಗಳ ಆಗಕ್ ಸ್ಟಾರ್ಟ್ ಆಗತ್ತ. ಸೊ ಅದೇ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಫ್ಲೇಗ್ ರೋಗ ಬಂದ್ಬಿಡುತ್ತ ನಮ್ಮ ಇಂಡಿಯಾದಲ್ಲಿ. ಇದರಿಂದ ಹಲವಾರು ಜನರು ಸತ್ತು ಹೋಗ್ತಾರ. ಆಮೇಲೆ ಕಂಪ್ನಿಯಲ್ಲಿ ವರ್ಕ್ ಮಾಡೋರಿಗೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಬೋನಸ್ ಅನ್ನ ಕೊಡ್ರಿ, ಫ್ಲೇಗ್ ಬೋನಸ್ ಅನ್ನ ಕೊಡ್ರಿ, ಆಮೇಲೆ ಪೇಮೆಂಟ್ ಅನ್ನ ಜಾಸ್ತಿ ಮಾಡ್ರಿ ಅಂತಂದ್ ಹೇಳಿ ಅಲ್ಲಿರೋ ಏನಂತಂದ್ ಹೇಳಿದ್ರೆ ಅಲ್ಲಿ ವರ್ಕ್ ಮಾಡೋ ಜನರು ಏನಂತಂದ್ ಹೇಳಿದ್ರೆ ಸತ್ಯಾಗ್ರಹವನ್ನ ಕೈಗೊಳ್ತಾರ. ಇವ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಗಾಂಧೀಜಿ ಅವರು ಕೂಡ ಏನಂತಂದ್ ಹೇಳಿದ್ರೆ ಬಂದ್ ಸೇರ್ಕೊಂತಾರ. ಸೊ ಇವ್ರ ಜೊತೆಗೆ ಜಾಯಿನ್ ಆಗಿ ಏನಂತಂದ್ ಹೇಳಿದ್ರೆ ಅತಿ ದೊಡ್ಡ ಸತ್ಯಾಗ್ರಹ ಆಗಿಬಿಡುತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಅಹಮದಾಬಾದ್ ಸತ್ಯಾಗ್ರಹ ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಹೊರಹೊಮ್ಮಿದಂತಹ ಲೀಡರ್ ಯಾರಂತಂದ್ ಹೇಳಿದ್ರೆ ಅನ್ಸೂಯಾ ಬೆಹನ್. ಯಾರು? ಅನಸೂಯಾ ಬೆಹನ್ ಅಂತಂದ್ ಹೇಳ್ಬಿಟ್ಟು ಅವರು ಹೊಸ ಲೀಡರ್ ಆಗಿ ಹೊರಹೊಮ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಸತ್ಯಾಗ್ರಹ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಖೇಡಾ ಸತ್ಯಾಗ್ರಹ ಅಂತ ಹೇಳ್ತೀವಿ. ಯಾವಾಗ ನಡೆದಿತ್ತೆ? 1918ರಲ್ಲಿ ಗುಜರಾತ್ ನಲ್ಲಿ ನಡೆದಂತಹ ಒಂದು ಸತ್ಯಾಗ್ರಹ. ಇದು ಯಾಕೆ ನಡೀತು? ಅದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗತ್ತ ಅಂತಂತ ಹೇಳಿದ್ರೆ ಗುಜರಾತ್ ಒಳಗಡೆ 1918ರಲ್ಲಿ ಸ್ವಲ್ಪನೂ ಮಳೆ ಆಗಂಗಿಲ್ಲ. ಮಳೆ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಬೆಳೆ ಏನಾಗತ್ತ ಅಂತಂದ್ ಹೇಳಿದ್ರೆ ಕಲ್ಟಿವೇಶನ್, ಬೆಳೆಗಳೇನಂತಂದ್ ಹೇಳಿದ್ರೆ ಬಿತ್ತಂಗಿಲ್ಲ. ಸೊ ಇಳುವರಿ ಏನಂತಂದ್ ಹೇಳಿದ್ರೆ ತುಂಬಾ ಕಡಿಮೆ ಆಗತ್ತ. ಏನು ಅಂತಂದ್ ರೆವೆನ್ಯೂನ ಬರಂಗಿಲ್ಲ ಜನರಿಗೆ. ಯಾವಾಗ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಬ್ರಿಟಿಷರು ನೀವು ಕಟ್ಲೇಬೇಕು, ಟ್ಯಾಕ್ಸ್ ಅನ್ನ ನೀವು ಕಟ್ಲೇಬೇಕು ಅಂತಂದ್ ಹೇಳ್ಬಿಟ್ಟು ಸ್ವಲ್ಪ ಇರೋದ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮತ್ತೆ ಜಾಸ್ತಿ ಮಾಡ್ಬಿಡ್ತಾರ. ಮಳಿ ಇಲ್ಲ, ಬೆಳಿ ಇಲ್ಲ, ದುಡ್ಡಿಲ್ಲ, ಹೆಂಗ್ ಟ್ಯಾಕ್ಸ್ ಕಟ್ಟಾರ? ಅವಾಗ ಏನಂತಂದ್ ಹೇಳಿದ್ರೆ ಅಲ್ಲಿರೋ ಜನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಚಳುವಳಿಯನ್ನ ಆರಂಭಿಸ್ತಾರ. ಯಾರ ನೇತೃತ್ವದಲ್ಲಿ ಅಂತಂದ್ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ನೇತೃತ್ವದಲ್ಲಿ ಚಳುವಳಿಯನ್ನ ಕೈಗೊಳ್ತಾರ. ಸೊ ತದನಂತರ ಆದ ನಂತರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಗಾಂಧೀಜಿ ಅವರು ಕೂಡ ಏನಂತಂದ್ ಹೇಳಿದ್ರೆ ಹೋಗಿ ಸೇರ್ಕೋತಾರ. ಅದು ಕೂಡ ಏನಂದ್ರೆ ದೊಡ್ಡ ಸತ್ಯಾಗ್ರಹ ಸ್ಟಾರ್ಟ್ ಆಗತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಖೇಡಾ ಸತ್ಯಾಗ್ರಹ ಅಂತ ಕೇಳ್ತೀವಿ. ಯಾವಾಗ ಗಾಂಧೀಜಿ ಅವ್ರು ಬರ್ತಾರ ನೀವು ಟ್ಯಾಕ್ಸ್ ಏನು ಕಟ್ಟಕ್ ಹೋಗ್ಬೇಡ್ರಿ, ನೆಕ್ಸ್ಟ್ ಕಟ್ರಿ ಅಂತಂದ್ ಹೇಳಿ ಬ್ರಿಟಿಷರ್ ಏನಂದ್ರೆ ಸೈಲೆಂಟ್ ಆಗಿ ಹೋಗ್ಬಿಡ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಬೇಕು. ಇಲ್ಲಿ ನೋಡ್ರಿ ಕ್ವಶನ್ ಏನ್ ಕೇಳ್ತಾರ. ಸೊ ಇಲ್ಲಿ ನಿಮ್ ಕ್ವಶನ್ ಏನ್ ಕೇಳ್ತಾರಪ್ಪ ಅಂತಂದ್ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ನಾಯಕರಾದಂತಹ ಚಳುವಳಿ ಯಾವುದು ಅಂತ ಕೇಳ್ಬಹುದು. ಯಾವ್ದಾಗತ್ತ?
ಸೊ ಕೇಡಾ ಸತ್ಯಾಗ್ರಹ ಅಂತ ಆಗುತ್ತೆ. ಎಷ್ಟೋ ಜನ ಕ್ವಶನ್ಸ್ ಗಳನ್ನ ಕೇಳಿದಾರೆ ಆಲ್ರೆಡಿ. ಸೊ ಅದಾದ ನಂತರ ಹಲವಾರು ಚಳವಳಿಗಳಾಗ್ತಿರ್ತಾವ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ, ಇನ್ನೊಂದ್ ಕಡೆ ಮೊದಲೇ ಮಹಾಯುದ್ಧ ನಡೆಯುತ್ತಾ, ಅದರಲ್ಲಿ ಇಂಗ್ಲಿಷ್ ಕೂಡ, ಬ್ರಿಟಿಷ್ ಕೂಡ ಏನಂತಂದ ಹೇಳಿದ್ರೆ ಬ್ರಿಟನ್ರು ಕೂಡ ಏನಂದ್ರೆ ಭಾಗವಹಿಸಿರ್ತಾರ. ಅದೇನೇನೋ ಆಗ್ತಾ ಇರುತ್ತೆ ಆ ಕಡೆ ಸೈಡು, ಅದನ್ನೆಲ್ಲ ಬಿಡ್ರಿ. ಅದೇ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರೆ ನಮ್ಮ ಭಾರತದಲ್ಲೂ ಕೂಡ ಏನಂದ್ರೆ ಹಲವಾರು ಚಳವಳಿಗಳಾಗ್ತಿರ್ತಾವ. ಇದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅಂತಂದು ಹೇಳ್ಬಿಟ್ಟು ಒಂದು ಕಾಯ್ದೆಯನ್ನ ಸ್ಟಾರ್ಟ್ ಮಾಡ್ತಾರ. ಅದನ್ನ ಏನಂತ ಕರಿತೀವಿ ಅಂದ್ರೆ ರೌಲತ್ ಕಾಯ್ದೆ ಅಂತ ಕರಿತೀವಿ. ಇದು ರೌಲತ್ ಕಾಯ್ದೆ ಅಂದ್ರೆ ಏನಿದು? ಏನಿಲ್ಲ, ಸಿಂಪಲ್. ಇಲ್ಲಿ ಏನಂತಂದ್ ಹೇಳಿದ್ರೆ, ಏನು ಹೇಳುಲ್ದ, ಏನು ಹೇಳ್ದೆ ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ 2 ವರ್ಷದವರೆಗೂ ಏನಂತಂದ್ ಹೇಳಿದ್ರೆ ಜೈಲ್ನ, ಒಂದ್ ಸಾರಿ ಬಂದ್ ಅರೆಸ್ಟ್ ಮಾಡ್ರಿ ಅಂತಂದ್ ಹೇಳಿದ್ರೆ 2 ವರ್ಷ ಜೈಲಿಗೆ ಹಾಕ್ತಾ ಇದ್ರು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ 2 ವರ್ಷದವರೆಗೂ ಏನು ಹೇಳೋದು, ನೀನ್ ಎದಕ್ ಅರೆಸ್ಟ್ ಮಾಡಿದಾರು, ಏನಕ್ ಮಾಡಿದಾರು ಅಂತಂದ್ ಏನು ಹೇಳಲ್ದೆ ಏನಂತಂದ್ ಹೇಳಿದ್ರೆ ಬ್ರಿಟಿಷರ್ಸು ಸೊ ಪ್ರೊಟೆಸ್ಟ್ ಮಾಡೋರ್ನ ಏನಂತಂದ್ ಹೇಳಿದ್ರೆ ಜೈಲಿಗೆ ಹಾಕೋದನ್ನ ಇವನ್ ಬೇಲ್ ಕೂಡ ಇಲ್ಲ. ಸೊ ಅಂತ ಒಂದು ಕಾಯ್ದೆಯನ್ನ ರೌಲತ್ ಕಾಯ್ದೆ ಅಂತ ಕರಿತೀವಿ. ಇದು ಸರಿ ಇಲ್ಲ, ಇದು ಇನ್ಹ್ಯೂಮ್ಯಾನ್ ಅಂದ್ರೆ ಕರೆಕ್ಟ್ ಆಗಿ ನಮ್ಗೆ ಹಕ್ಕಿಲ್ಲ ಅಂತಂದ್ ಹೇಳ್ಬಿಟ್ಟು, ನೀವು ಹಕ್ಕುಗಳನ್ನೆಲ್ಲ ಕಸ್ಕೊಳಕತ್ತೀರಿ ನಮ್ ಕಡೆ ಅಂತಂದ್ ಹೇಳ್ಬಿಟ್ಟು ಗಾಂಧೀಜಿಯವರು ಒಂದು ಸತ್ಯಾಗ್ರಹವನ್ನ ಮಾಡ್ತಾರ. ಸೊ ಇದೆಲ್ಲ ನೆಕ್ಸ್ಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಟೆನ್ಷನ್ ತಗೋಕ್ ಹೋಗ್ಬಿಡ್ರದ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದೇ ವರ್ಷದಲ್ಲಿ 1919 ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಯಾಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗತ್ತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಜಲಿಯನ್ ವಾಲಾಬಾಗ್ ಅನ್ನೋದು ಏನಂತಂದ್ ಹೇಳಿದ್ರೆ ಅಮೃತ್ಸರ ಅಂತ ಇರುವಂತಹ ಒಂದು ಪ್ರದೇಶ ಪಂಜಾಬ್ ಅಲ್ಲಿ. ಸೊ ಅಲ್ಲಿ ಏನಾಗಿರುತ್ತ, ಹಲವಾರು ಚಳವಳಿಗಾಗಿರ್ತಾವ. ಚಳವಳಿಯ ಅಧ್ಯಕ್ಷರು ಏನಾಗಿರ್ತಾರೆ, ಯಾರ್ಯಾಗಿರ್ತಾರ ಅಂದ್ರೆ ಡಾಕ್ಟರ್ ಸೈಫುದ್ದೀನ್ ಕಿಚ್ಲೇವ್ ಅಂತಂದ ಹೇಳಿ. ಸೈಫುದ್ದೀನ್ ಕಿಚ್ಲೇವ್ ತುಂಬಾ ಇಂಪಾರ್ಟೆಂಟ್, ಸೈಫುದ್ದೀನ್ ಕಿಚ್ಲೇವ್. ಆಮೇಲೆ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಸತ್ಯಪಾಲ್. ಸೊ ಇವ್ರ ಇಬ್ಬರನ್ನು ಏನಂತಂದ ಹೇಳಿದ್ರೆ ಅರೆಸ್ಟ್ ಮಾಡಿರ್ತಾರ ಪಂಜಾಬ್ ಒಳಗಡೆ. ಸೊ ಇವ್ರನ್ನ ಯಾಕೆ ಅರೆಸ್ಟ್ ಮಾಡ್ರಿ, ಇವ್ರನ್ನ ಬಿಡುಗಡೆ ಮಾಡ್ರಿ ಅಂತಂದ ಹೇಳ್ಬಿಟ್ಟು ಜನರು ಏನಂತಂದ ಹೇಳಿದ್ರೆ ಒಂದ್ ಕಡೆ ಗುಂಪು ಕಟ್ಕೊಂಡ್ಬಿಟ್ಟು ಚಳುವಳಿಯನ್ನ ನಡೆಸ್ತಿರ್ತಾರ. ಎಲ್ಲಿ? ಜಲಿಯನ್ ವಾಲಾಬಾಗ್ ಒಳಗಡೆ. ಸೊ ಇದನ್ನ ಕಂಡ್ಬಿಟ್ಟು ಏನಂತಂದ ಹೇಳಿದ್ರೆ ಬ್ರಿಗೇಡಿಯರ್ ಜನರಲ್ ಡಯರ್ ಇದ್ದಾವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಇವ್ರನ್ನ ಕೊಂದ್ ಹಾಕ್ರಿ ಅಂತಂದ ಹೇಳಿ ಸೊ ಅಲ್ಲಿರೋ ಸೋಲ್ಜರ್ಸ್ ಗಳಿಗೆ ಆರ್ಡರ್ ಅನ್ನ ಕೊಡ್ತಾನ. ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪಿಸ್ತೂಲ್ ಅನ್ನ ತಗೊಂಡ್ಬಿಟ್ಟು ಎಷ್ಟೋ ಜನರನ್ನ ಕೊಂದ್ ಹಾಕ್ಬಿಡ್ತಾರ. ಅದೇ ಏನಪ್ಪಾ ಅಂತಂದ ಹೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಂದ ಹೇಳ್ತೀವಿ. ಸೊ ಇದು ಯಾವಾಗ ನಡೆಯುತ್ತಾ? ಏಪ್ರಿಲ್ 13, 1919 ನಡೆಯುತ್ತೆ. ಸೊ ಇದೆಲ್ಲ ನಡೆಯುತ್ತಲ್ಲ, ಇದ್ರ ಮೇಲೆ ಏನಂತಂದ ಹೇಳಿದ್ರೆ ಒಂದು ಕಮಿಷನ್ ಬರುತ್ತಾ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಹಂಟರ್ ಕಮಿಷನ್ ಅಂತಂದ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಕ ನೆನ್ಪಿಟ್ಕೊಟ್ರು ಅದೊಂದು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 1920 ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಇನ್ನೊಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಅದು ಯಾವ ಚಳುವಳಿ ಅಂತಂತ ಹೇಳ್ತೀವಿ ಅಂದ್ರೆ ಅಸಹಕಾರ ಚಳುವಳಿ ಅಂತಂದ ಹೇಳ್ತೀವಿ. ಯಾವ ಸಹಕಾರ? ಅಸಹಕಾರ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅಸಹಕಾರ ಚಳವಳಿ ಯಾವುದೇ ಹಿಂಸಾತ್ಮಕ ಘಟನೆ ಇಲ್ಲ. ಸೊ ನಮ್ಗೇನಂತಂದ್ ಹೇಳಿದ್ರೆ, ನಾವು ನಿಮಗ್ ಬ್ರಿಟಿಷರಿಗೆ ನಾವು ಸಹಕಾರ ಮಾಡಂಗಿಲ್ಲ. ನಮಗೇನಂತಂದ್ ಹೇಳಿದ್ರೆ ನೀವು ಸಪರೇಟ್ ಆಗಿ ನಾವು ಏನ್ ರೂಲ್ಸ್ ಗಳನ್ನ ಮಾಡ್ಕೊಂತೀವಿ, ನಮಗ್ ಫ್ರೀಡಮ್ ಕೊಟ್ಬಿಡ್ರಿ, ನಮ್ಗ್ ಡೊಮಿನಿಯನ್ ಸ್ಟೇಟಸ್ ಕೊಟ್ಬಿಡ್ರಿ, ನೀವು ನಮ್ ಭಾರತ ದೇಶದಿಂದ ಹೊರಟು ಹೋಗ್ರಿ ಅಂತಂದ ಹೇಳಿ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಘೋಷಣೆಗಳನ್ನ ಕೂಗುತ್ತಾ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅಸಹಕಾರ ಚಳವಳಿಯನ್ನ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರ. ನಮ್ಗ್ ಜಾಸ್ತಿ ಡೀಪ್ ಆಗೆಲ್ಲ ಹೋಗ್ಬೇಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದೇ ವರ್ಷದಲ್ಲಿ ಏನಂತಂದ ಹೇಳಿದ್ರೆ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತಾ. ಅದ್ರದ್ದು ಅಧ್ಯಕ್ಷರು CR ದಾಸ್ರವರಾಗಿರ್ತಾರ. ಸೊ ಈ ಅಸಹಕಾರ ಚಳವಳಿಗೆ ಏನಂತಂದ ಹೇಳಿದ್ರೆ ಸಾಥ್ ಕೊಡ್ತಾರ. ಅದೊಂದು ದೊಡ್ಡ ಸತ್ಯಾಗ್ರಹ ಆಗತ್ತ. ಅದೇ ಸಿಂಪಲ್, ಗಾಂಧೀಜಿಯವರು ಕಾಂಗ್ರೆಸ್ ಬಂತಂದ್ರ ಒಂದು ದೊಡ್ಡ ಸತ್ಯಾಗ್ರಹ. ಅದನ್ನೇ ನಾವು ಸ್ಟಡಿ ಮಾಡ್ಬೇಕು ಇವಾಗ. ಸೊ ಇದ್ರ ಮುಖಾಂತರ ಏನಂತಂದ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಮುಸ್ಲಿಂ ಲೀಗ್ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಮತ್ತೊಂದು ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡತ್ತ, ಖಿಲಾಫತ್ ಸತ್ಯಾಗ್ರಹ ಅಂತಂದ ಹೇಳಿ. ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಬೇಡ. ಸೊ ಇದೆಲ್ಲ ಆಗ್ತಾ ಇರುವಾಗ ತೀವ್ರಗಾಮಿಗಳು ಸುಮ್ಮನೆ ಇರ್ತಾರ. ಇವರು ತೀವ್ರಗಾಮಿಗಳು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಚೌರಿ ಚೌರ 4ನೇ ಫೆಬ್ರವರಿ 1922 ಚೌರಿ ಚೌರ ಎಂಬಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ 22 ಪೊಲೀಸ್ ಮೆನ್ಗಳನ್ನ ಏನ್ ಮಾಡ್ತಾರ ಅಂದ್ರೆ ಕೊಂದ್ ಹಾಕ್ಬಿಡ್ತಾರ. ಸೊ ಈ ತರ ಕೊಲ್ಲೋದ್ರಿಂದ ಅದು ಹಿಂಸಾತ್ಮಕವಾಗಿ ಸ್ಟಾರ್ಟ್ ಆಗತ್ತ. ಸೊ ಇದನ್ನ ಕಂಡ್ಬಿಟ್ಟು ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರ ಅಂದ್ರ ಸ್ಟಾರ್ಟ್ ಮಾಡಿರುವಂತಹ ಒಂದು ಚಳುವಳಿ ಅಸಹಕಾರ ಚಳುವಳಿಯನ್ನ ಸ್ಟಾಪ್ ಮಾಡ್ತಾರ. ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ಇನ್ನೂ ಹಲವಾರು ಪಾಯಿಂಟ್ಸ್ ಗಳು ಬರ್ತಾವ. ಅವುಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಜೈ ಶ್ರೀರಾಮ್.